ಬಿತ್ತಿದ್ರೆ ಅದೊಂದು ಹೆಮ್ಮರವಾಗಿ ಬೆಳೆದು, ಯಾವುದೋ ಒಂದು ಬೀಜ, ಒಂದು ಅಕ್ಷರ ಮಂತ್ರಗಳಿಂದ ನಿಮ್ಮ ಜೀವನದಲ್ಲಿ ಏನೇ ಆಕಾಂಕ್ಷೆ ಇದ್ರೂ ಅದು ಹೆಮ್ಮರವಾಗಿ ಬಂದು ಫಲಪುಷ್ಪಗಳನ್ನ ಕೊಟ್ಟು ನಿಮ್ಗೆ ಸಮೃದ್ಧಿಯನ್ನ ಕೊಡುತ್ತೆ ಅನ್ನೋದಕ್ಕಾಗಿ ತಂತ್ರ ಮಂತ್ರಗಳನ್ನ ಈ ರೀತಿ ಮಾಡಿಕೊಟ್ರು, ನಮ್ಗೆ ಹೆಣದ್ ಕೊಟ್ಟಿದ್ದಾರೆ. ನಿಮ್ಗೆ ಗುರು ಸಿಗ್ಲಿ ಅಂತ ಹುಡ್ಕೊಂಡು ಹೋದ್ರೆ ಅರ್ಧ ಜೀವನ ಮುಗ್ದೋಗಿರುತ್ತೆ. ಇದೆಲ್ಲ ಹಳೆ ಯುಗದಲ್ಲಿ ನಿಮಗೆ ಕೂಡಿಸ್ಕೊಂಡು ಬರೀ ವೈದಿಕ ವಿದ್ಯೆನ ಧರ್ಮ ಎಲ್ಲ ಹೇಳಿ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ ಅಂತ ಮಾಡಿದಾಗ ನಿಮ್ಗೆ ಅದು ಹೊರಟೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಭಕ್ತಿ ಮುಖ್ಯ. ಯಾಕೆ ಈ ಬೀಜಾಕ್ಷರ ಮಂತ್ರಗಳನ್ನೆಲ್ಲ ಮಾಡೋದು ಏನಂದ್ರೆ ಸ್ವಲ್ಪ ಬೇಗ ತೀವ್ರತೆಯಿಂದ ಬೇಗ ಹೈವೇಲ್ ರೀಚ್ ಆಗಿ ನೀವು ಅಂತ. ಇಲ್ಲ ನೀವು ಬರೀ ಭಕ್ತಿ ಪ್ರಧಾನದಲ್ಲಿ ಭಜನೆ ಮಾಡ್ಕೊಂಡು ದೇವ್ರನ್ನ ಕೇಳ್ಕೋಬಹುದು, ಆದ್ರೆ ನಿಮ್ಗೆ ಅದ್ ಏನ್ ವಸ್ತು ಬೇಕೋ ಅದನ್ನ ಕರೆಕ್ಟ್ ಆಗಿ ಅಟ್ರಾಕ್ಟ್ ಮಾಡ್ಬೇಕು ಅಂದಾಗ ನಿಮಗ್ ಬೀಜಾಕ್ಷರ ಮಂತ್ರಗಳು ಬೇಕು. ಅಂಡ್ ಎಷ್ಟೋ ವರ್ಷಗಳಿಂದ ಎಲ್ಲರ ಮನೆಗಳಲ್ಲೂ ಇವತ್ತಿಗೂ ಅಷ್ಟೇ ಚಿರಪರಿಚಿತ ಅಂತ ಅನ್ನಕ್ಕಿಂತ ಅದೊಂದು ಪವರ್ಫುಲ್ ವೆಪನ್ ಅದು. ಅದೇನೆ ಕನಕದಾರ ಸ್ತೋತ್ರ. ಶಂಕರಾಚಾರ್ಯರು ಹೇಳ್ಕೊಟ್ಟು